ಪ್ರಿಯರಾದವರೇ, ಯೇಸು ಕ್ರಿಸ್ತನು ನಿಮ್ಮ ಮೇಲೆ ಬಹಳ ಪ್ರೀತಿ ಅಕ್ಕರೆಯುಳ್ಳಂತ ಒಬ್ಬ ದೇವರು. ಆದ್ದರಿಂದ ನಿಮ್ಮನ್ನು ಬಲಪಡಿಸಿ ಸಂತೋಷಪಡಿಸಿ ನಡೆಸುತ್ತಾ ಇದ್ದಾನೆ. ನೀವು ಆತನೊಂದಿಗೆ ನಡೆಯುತ್ತಾ ಇದ್ದೀರಾ? ನಿತ್ಯ ಆತನೊಂದಿಗೆ ಮಾತನಾಡುತ್ತೀರಾ? ಮುಂಜಾನೆ ಎದ್ದು ವಾಕ್ಯವನ್ನು ಧ್ಯಾನಿಸಿ ಆತನೊಂದಿಗೆ ಮಾತನಾಡಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ದೇವರ ಪಾದದಲ್ಲಿ ಕುಳಿತಿರಬೇಕು. ಅದೇ ವಾಕ್ ವಿತ್ ಜೀಸಸ್ ನೋಡುತ್ತೇವಲ್ಲ, ಈ 3 ನಿಮಿಷ ನೋಡಿ ತೃಪ್ತಿಯಾಗಬಾರದು. ಅಟ್ಲೀಸ್ಟ್ 1 ಗಂಟೆಯಾದರೂ ನೀವು ಒಬ್ಬಂಟಿಯಾಗಿ ಕಾದಿದ್ದು ಆ ರೀತಿ ಪ್ರಾರ್ಥನೆ ಮಾಡಬೇಕು. ಆಗಲೇ ನೀವು ದೇವರ ಪ್ರಸನ್ನತೆ ನಿಮ್ಮೊಂದಿಗೆ ಇರುವುದನ್ನು ತಿಳಿಯಬಹುದು. ಇದು ನಿಮ್ಮನ್ನು ಆಗಾಗ ಸಂತೈಸಿ ಧೈರ್ಯಪಡಿಸಿ ಮುನ್ನಡೆಸುವುದಕ್ಕೆ ಮಾತನಾಡುವ ಕಾರ್ಯ. ಇದನ್ನು ಮಾತ್ರ ನೋಡಿ ನೀವು ಕ್ರೈಸ್ತ ಜೀವಿತವನ್ನು ಜೀವಿಸಬಾರದು. ಸರಿ, ದೇವರು ಇಂದು ಏನು ಹೇಳುತ್ತಾರೆ? ರೋಮಾಪುರದವರಿಗೆ 12:12 ವಾಕ್ಯದಲ್ಲಿ, ಕ್ರೈಸ್ತರು ನಿರೀಕ್ಷಿಸುವ ಮಹಾ ಪದವಿಯನ್ನು ನೆನೆಸಿ ಉಲ್ಲಾಸವಾಗಿರ್ರಿ, ಉಪದ್ರವದಲ್ಲಿ ಸೈರಣೆಯುಳ್ಳವರಾಗಿರ್ರಿ, ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿರಿ. 3 ಕಾರ್ಯ ಹೇಳುತ್ತಾನೆ. ಮೊದಲನೆಯದಾಗಿ, ನನ್ನ ಮಕ್ಕಳೇ, ನಿರೀಕ್ಷೆಯಲ್ಲಿ ಉಲ್ಲಾಸವಾಗಿರ್ರಿ. ಸಂತೋಷವಾಗಿ ಇದ್ದೀರಾ? ಹೇಗೆ ಸಂತೋಷವಾಗಿರಬಹುದು? ಒಂದು ನಂಬಿಕೆ ಇರಬೇಕು. ಏನು ನಂಬಿಕೆ? ಯೇಸು ನನ್ನೊಂದಿಗೆ ಇದ್ದಾನೆ, ನಾನಾತನ ಮಗು. ಆ ನಂಬಿಕೆ. ಯೇಸು ನನ್ನನ್ನು ನೋಡಿಕೊಳ್ಳುವನು, ಕೊನೆಯವರೆಗೂ ನನ್ನನ್ನು ಕಾಪಾಡಿ ನಡೆಸುವನು, ನನ್ನನ್ನು ಕೈಬಿಡುವುದಿಲ್ಲ. ಆ ನಂಬಿಕೆಯಲ್ಲಿ ನೀವು ಸಂತೋಷವಾಗಿ ಇರಬೇಕು. ನಾನು ನನ್ನನ್ನು ನಂಬಿ ಇಲ್ಲ, ನನ್ನ ಬಲವನ್ನು ನಂಬಿ ಇಲ್ಲ, ನಾನು ಆತನನ್ನು ಆಶ್ರಯಿಸಿಕೊಂಡು ನಂಬಿದ್ದೇನೆ. ಆತ ನನ್ನನ್ನು ಗಮನಿಸಿಕೊಂಡು ಕೊನೆಯವರೆಗೂ ನಡೆಸುವನು. ಆ ನಂಬಿಕೆಯಲ್ಲಿ ಯಾವಾಗಲೂ ಸಂತೋಷವಾಗಿರಿ, ಎಲ್ಲ ಪರಿಸ್ಥಿತಿಯಲ್ಲೂ. ಉಪದ್ರವದಲ್ಲಿ ಸೈರಣೆಯುಳ್ಳವರಾಗಿರಿ. ಮನೆಯಲ್ಲಿ ಉಪದ್ರವ, ಕೆಲಸ ಮಾಡುವಲ್ಲಿ ಉಪದ್ರವ, ವಾಸಿಸುವಲ್ಲಿ ಉಪದ್ರವ, ಕಷ್ಟ ಉಪದ್ರವಗಳು ಬರುತ್ತವೆ. ಅವಸರಪಟ್ಟು ಮಾತನಾಡಬೇಡಿ, ತಾಳ್ಮೆಯಿಂದ ಇರಿ. ನೀವು ಸುಮ್ಮನೆ ಇರಿ. ನೀವು ಸುಮ್ಮನೆ ಇದ್ದರೆ ದೇವರು ನಿಮಗಾಗಿ ಮಾತನಾಡುವರು. ನೀವು ತಾಳ್ಮೆಯನ್ನು ಕಳೆದುಕೊಂಡರೆ ಸೈತಾನ ನಿಮ್ಮ ಬಾಯ ಮಾತುಗಳನ್ನು ಉಪಯೋಗಿಸಿಕೊಂಡು ನಿಮ್ಮನ್ನೇ ಗಾಯಗೊಳಿಸುವನು, ನಿಮ್ಮ ಮೇಲೆ ದೋಷ ಹೊರಿಸುವನು. ಅದಕ್ಕೆ ದೇವರು ಹೇಳುತ್ತಾರೆ, ಉಪದ್ರವದಲ್ಲಿ ಸೈರಣೆಯಿಂದಿರಿ. ಯೇಸುವನ್ನು ಎಷ್ಟು ತುಚ್ಛವಾಗಿ ಪರಿಹಾಸ್ಯ ಮಾಡಿ ಮಾತನಾಡುವಾಗಲೂ ಆತನು ತಾಳ್ಮೆಯಿಂದ ಇದ್ದನು. ತಾಳ್ಮೆಯಿಂದ ಇರಲು ಒಪ್ಪಿಸಿಕೊಡಿ. ಏನು ಮಾತನಾಡಬೇಡಿ, ಮೌನವಾಗಿರಿ. ನೀವು ಸುಮ್ಮನೆ ಆದರೆ ಪರಿಸ್ಥಿತಿಯೆಲ್ಲ ಬದಲಾಗುತ್ತದೆ. ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿರಿ. ಎಲ್ಲವನ್ನೂ ಪ್ರಾರ್ಥನೆಯಲ್ಲಿ ಹೇಳಿರಿ. ಮುಂಜಾನೆ ಎದ್ದು 1 ಗಂಟೆಯಾದರೂ ವೈಯಕ್ತಿಕವಾಗಿ ಪ್ರಾರ್ಥನೆ ಮಾಡಿ. ಒಂದು ದಿನದಲ್ಲಿ ಕನಿಷ್ಠ 2 ಗಂಟೆಯಾದರೂ ಒಂಟಿಯಾಗಿ ದೇವರೊಂದಿಗೆ ಕಾದಿದ್ದು ಪ್ರಾರ್ಥಿಸುವಂತ ಅನುಭವವನ್ನು ಹೊಂದಿರಿ. ದೃಢವಾಗಿರಿ. ಪ್ರಾರ್ಥನೆಯನ್ನು ಬಿಟ್ಟು ಬಿಡಬೇಡಿ. ನಂಬಿಕೆಯಿಂದ ಪ್ರಾರ್ಥಿಸಿ. ಅದ್ಭುತ ನಡೆಯುತ್ತದೆ. ಪರಿಸ್ಥಿತಿ ಬದಲಾಗುತ್ತದೆ. ಹಿಂದೆ ಅದ್ಭುತಗಳನ್ನು ಕಾಣುವಿರಿ. ತಂದೆಯೇ, ಈ ಮಕ್ಕಳು ನಂಬಿಕೆಯಲ್ಲಿ ಸಂತೋಷವಾಗಿ ಇರಬೇಕಪ್ಪ. ಅವರ ದುಃಖವೆಲ್ಲ ನೀಗಬೇಕು. ಉಪದ್ರವದಲ್ಲಿ ಸೈರಣೆಯಿಂದ ಇರಬೇಕು. ದೀರ್ಘಶಾಂತಿಯನ್ನು ಕೊಟ್ಟು ಆಶೀರ್ವದಿಸಿ. ಎಡಬಿಡದೆ ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನಾ ಆತ್ಮವನ್ನು ಕೊಟ್ಟು ಹೆಚ್ಚಾಗಿ ಪ್ರಾರ್ಥಿಸಲು ಮಕ್ಕಳಿಗೆ ಕೃಪೆ ಕೊಡಿ. ಯೇಸು ಕ್ರಿಸ್ತನ ನಾಮದಲ್ಲಿ ಆಮೇನ್, ಆಮೇನ್. ಜೀಸಸ್ ರಿದೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.